ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಚಿದಾನಂದವಧೂತರು 17ನೇ 15ನೇ ಶತಮಾನ ಅಂದರೆ ಯಾರು ಕೃಷ್ಣದೇವರಾಯನ ಕಾಲಕ್ಕೆ ಅವರು ಇದ್ರು. ಚಿದಾನಂದವಧೂತರು ಅವ್ರ ಹುಟ್ಟೂರು ಹರಿವಾಣ ಅಂದ್ರೆ ಆದ್ವಾನಿ ತಾಲೂಕು ಹರಿವಾಣ. ಅಲ್ಲಿ ಹುಟ್ಟಿದ್ರು. ಅವರಿಗೆ ಬಗಳ ಬೀಜಾಕ್ಷರ ಉಪದೇಶ ಆದ್ದು ಅಯೋಧ್ಯೆಯಲ್ಲಿ, ಗಂಗಾವತಿ ಹತ್ರ ಅಯೋಧ್ಯೆ. ಅಲ್ಲಿ ಅವ್ರ ಗುರುಗಳಿಂದ ಈ ದೇವಿ ಬೀಜಾಕ್ಷರ ಉಪದೇಶ ಆಯ್ತು. ಅಲ್ಲೇ ಅವ್ರ ಗುರುಗಳು ಏನ್ ಹೇಳಿದ್ರು, ನಿನಗೆ ದೇವಿ ಕಾಣಿಸ್ತಾಳ, ನೀನ್ ತಪಸ್ಯ ಮಾಡು ಅಂತ ಹೇಳಿದ್ರು ಚಿದಾನಂದವತರಿಗೆ. ಅವರು ತಪಸ್ಯ ಎಲ್ಲಿ ಮಾಡ್ಲಿ, ಯಾವ ಜಾಗ ನಿನಗೆ ಎಲ್ಲಿ ಸಮಾಧಿ ಸ್ಥಿತಿ ಹತ್ತದ ಅಲ್ಲಿ ತಪಸ್ಯ ಮಾಡು ಅಂತ ಅವ್ರು ಹೇಳಿದ್ರು. ಹಾಗಾಗಿ ಅವರು ಇಲ್ಲಿ ಎಲ್ಲ ಕಡೆ ನೋಡ್ಕೋತ ಬಂದ್ರು. ತಪಸ್ಯ ಕೆಲವು ಕಡೆ 1 ತಿಂಗಳು ಹತ್ತು, ಕೆಲವು ಕಡೆ 3 ತಿಂಗಳು ಹತ್ತಿತ್ತು ಸಮಾಧಿ ಸ್ಥಿತಿ. ಕಂಟಿನ್ಯೂ ಆಗ್ಲಿಲ್ಲ ಅಲ್ಲಿ. ಇಲ್ಲಿ ಅಂಬಾ ಮಠ ಇಲ್ಲಿಗೆ ಬಂದ್ಕದು ಇಲ್ಲಿ ತಪಸ್ಯ ಅದು ಸಮಾಧಿ ಸ್ಥಿತಿ ಹತ್ಲಿಕ್ಕೆ ಹತ್ತಿ ಅವ್ರಿಗೆ. ಹಿಂಗ 1 ವರ್ಷ 2 ವರ್ಷ 3 ವರ್ಷ ಕಂಟಿನ್ಯೂ ಆಯ್ತು. ಸೊ ಇದೇ ಇರಬಹುದು ಜಾಗ ಗುರುಗಳು ಹೇಳಿದ್ದು ಅಂತ ಹೇಳ್ಕೊಂಡು ಇಲ್ಲಿ ತಪಸ್ಯ ಮಾಡ್ತಾ ಇದ್ರು. 12 ವರ್ಷ ತಪಸ್ಯ ಮಾಡ್ರಿಂದ 16 ವರ್ಷದ ಹುಡುಗಿಯಾಗಿ ಇವ್ರಿಗೆ ದರ್ಶನ ಕೊಟ್ರು. ಫಸ್ಟ್ ಅಳ್ಳಿಕ್ ಹತ್ತಿದ್ಲು. ಅವ್ರು ತಪಸ್ಯ ಮಾಡೋ ಗುಹೆ ಮುಂದೆ ಎದುರು ಬಂದ್ ನಿಂತು ಅಳ್ಳಿಕ್ ಹತ್ತಿದ್ಲು. ಯಾರಮ್ಮ ನೀನು ಅಂತ ಕೇಳಿದ್ರು ಚಿದಾನಂದವತರು. ಯಾರು ಇಲ್ಲ, ನಾನು ಅನಾಥೀನಿ, ನನ್ಗೆ ಯಾರು ದಿಕ್ಕಿಲ್ಲ, ನೀನೇ ನನ್ನ ರಕ್ಷಣೆ ಮಾಡ್ಬೇಕು ಅಂತ ಅನ್ಕೊಂಡು ಕೇಳಿದ್ರು. ಅವಾಗ ಚಿದಾನಂದವತರು ಇನ್ನ ನನ್ಗ ಸ್ತ್ರೀ ವ್ಯಾಮೋಹ ಅದೇನು ಅಂತ ಪರೀಕ್ಷೆ ಮಾಡ್ತಿದ್ದೇನು, ಇದನ್ನ ನಮ್ ಗುರುಗಳು ಹೇಳ್ಯಾರ, ನಿನಗೆ ದೇವಿ ಕಾಣಿಸ್ತಾಳ, ನೀ ತಪಸ್ಸೆ ಮಾಡಂತ ಹೇಳ್ಯಾರ. ಆ ರೀತಿ ತಪಸ್ಸೆ ಮಾಡೀನಿ. ಇವತ್ತು ಕೊನೆ ದಿನ ಇತ್ತು ನಂದು ತಪಸ್ಸದ್ದು. ಇವತ್ತು ಈ ರೀತಿ ರೂಪ ದರ್ಶನ ಕೊಟ್ಟಿದ್ದೀನಿ, ನಾನು ನಿಂದ ನಿಜ ರೂಪ ದರ್ಶನ ಆಗ್ಬೇಕು ಅಂತ ಅನ್ಕೊಂಡು ಕೇಳಿದ್ರು. ಹಂಗ ಕೇಳೋಣ. ಅವಾಗ ದೇವಿ ಹೇಳಿದ್ಲು, ಇನ್ನ 1 ವರ್ಷ ತಪಸ್ಸೆ ಮಾಡು, ಅವಾಗ ನಂದ ನಿಜ ರೂಪ ಕಾಣಿಸ್ತದ ನಿನಗ ಅಂತ ಹೇಳಿ. ಅದ್ರಂಗ 13 ವರ್ಷ ತಪಸ್ಸೆ ಮಾಡಿ 13 ವರ್ಷ ಮುಗಿಯೋ ಮುಂದಾಗ ಚತುರ್ಭುಜ ದೇವಿ ಕಾಣಿಸಿದ್ಲಿ. ಇಲ್ಲಿ ಕಾಣಿಸಿಂದ ಏನಪ್ಪ ಏನ್ ವರ ಬೇಕು ನಿನ್ಗ, ಎದಕ್ ತಪಸ್ಸೆ ಮಾಡಿದ್ವಿ, ಏನ್ ಬೇಕಂದ್ರೆ, ಏನಿಲ್ಲ ನಮ್ ಗುರುಗಳು ಹೇಳಿದ್ರು ದೇವಿ ಕಾಣಿಸ್ತಾಳ ತಪಸ್ಸೆ ಮಾಡು ಇಷ್ಟೇ ಹೇಳ್ಯಾರ, ಅಷ್ಟೇ ಮಾಡಿ ನಾನು, ನನ್ಗೆ ಯಾವ್ದು ವರ ಬೇಕಲ್ಲ ಏನ್ ಬೇಕಿಲ್ಲ ಇಲ್ಲ ನಾವು ವರ ಕೊಡ್ಲೇಬೇಕು ಅಂತ ಹೇಳಿದ್ರು. ಹಂಗಿದ್ರೆ ನಾ ಇಲ್ಲಿ ಬಗಳ ಚಕ್ರ ಸ್ಥಾಪನೆ ಮಾಡ್ತೀನಿ, ಆ ಚಕ್ರದಲ್ಲೇ ಆ ಚಂದ್ರಾರ್ಕವಾಗಿ ಇಲ್ಲೇ ಇದ್ಕೊಂಡು ಬಂದಾದಿ ಭಕ್ತಾದಿಗಳ ಆಶೆ ಏನಿರ್ತದ ಸಿದ್ಧಿ ಮಾಡಿ ಕೊಡ್ಬೇಕು, ಇದಕ್ಕೆ ಸಿದ್ಧ ಪರ್ವತ ಅಂತ ಹೆಸರು ಹೇಳ್ತೀನಿ ಅಂತ ಹೇಳಿದ್ರು. ಆ ರೀತಿ ದೇವಿ ಆಗುತ್ತೆ ತಾಸು ಅಂತ ಹೇಳಿದ್ಲು. ಯಾವಾಗ ಚಿದಾನಂದವತರು ಲೋಕ ಕಲ್ಯಾಣಾರ್ಥವಾಗಿ ಕೇಳಿದಾರ ಅಂದ್ಮೇಲೆ ನಾನು ಮಾಡೋದೇ ಲೋಕ ಕಲ್ಯಾಣ ಅದನ್ನೇ ನೀ ಕೇಳ್ತೆ ಅಂತ ಅಂದ್ಮೇಲೆ ನನ್ಗ ಭೇದ ಇಲ್ಲ. ಅಂಬಾ ಅಂದ್ರೂ ನಾನೇ ಹೋಗಂತೀನಿ, ಚಿದಾನಂದ ಅಂದ್ರೂ ನಾನೇ ಹೋಗಂತೀನಿ ಅಂತ ಹೇಳಿದ್ಲು ದೇವಿ. ಅವ್ರಿಗೆ ವರ ಕೊಟ್ಲು. ಹಾಗಾಗಿ ದೇವಿ ಇಲ್ಲೇ ಇದ್ಕೊಂಡು ಬಂದಾದಿ ಭಕ್ತಾದ ಆಶೆ ಸಿದ್ಧಿ ಮಾಡಿಕೊಡ್ಲಿಕ್ಕತ್ತಾಳ. ಶೀಘ್ರ ಸಿದ್ಧಿ. ಈ ವಿಷ್ಣುವಿನ ಹೆಂಗ ದಶಾವತಾರ ಅವ, ಅದ್ರಂಗ ದೇವಿ ಒಂದು ದಶಾವತಾರ. ಅದರಲ್ಲಿ 8ನೇ ಅವತಾರ ಇದು ಸಿದ್ಧಿವಿದ್ಯಾ. ಬಗಳಾಮುಖಿಯದು ಸಿದ್ಧಿವಿದ್ಯಾ. ಕಾಲಿ ತಾರಾ ಮಹಾವಿದ್ಯಾ ಷೋಡಶಿ ಭುವನೇಶ್ವರಿ ಭೈರವಿ ಚಿನ್ನಮಸ್ತಾಚ ವಿದ್ಯಾ ಧೂಮಾವತಿ ತಥಾ ಬಗಳ ಸಿದ್ಧಿವಿದ್ಯಾ ಮಾತಂಗಿ ಕಮಲ. ಹಿಂಗ 10 ಮಹಾವಿದ್ಯ. 8ನೇ ಮಹಾವಿದ್ಯಾ ಸಿದ್ಧಿವಿದ್ಯಾ. ಈಕೆ ಬಗಳಾಮುಖಿ ಅಂತ ಈಕೆ ಒರಿಜಿನಲ್ ಹೆಸರು. ಇಲ್ಲಿ ಇರ್ತಕ್ಕಂಥ ಜನರಿಗೆ ಬಗಳಾಮುಖಿ ಅದ ಅನ್ಲಿಕ್ಕೆ ಬರ್ಲಿಲ್ಲ. ಅದಕ್ಕೋಸ್ಕರ ಗಾಮ್ಯವಾಗಿ ಅಂಬಾದೇವಿ ಅಂತ ಕರೀತಾರೆ. ಅದಕ್ಕೆ ಅಂಬಾ ಮಠ ಅಂತಾರೆ. ಅಂಬಾದೇವಿ ಇದ್ದದಕ್ಕೆ ಅಂಬಾ ಮಠ. ಮಠ ಯಾಕಂತ ಅಂದಲಿ ಕತ್ತಿದ್ರು ಚಿದಾನಂದವತರು ಇದ್ರು, ಅದಕ್ಕೆ ಮಠ. ಇಲ್ಲಿ ಯಾರು ಮೂಲ ದೇವತೆ ಯಾರ ಅಂಬಾ, ಸೊ ಅಂಬಾ ಮಠ. ಹಿಂಗ ಅಂಬಾ ಮಠ ಅಂತ ಹೆಸರು ಬಂತು. ಒರಿಜಿನಲ್ ಹೆಸರು ಸಿದ್ಧ ಪರ್ವತ. ಈ ಇದನ್ನೇನು ದೇವಿ ಚರಿತೆ, ಬಗಳ ಶತಕ, ಬಗಳ ಬ್ರಹ್ಮೈಕ್ಯ, ಚಿದಾನಂದ ಕೀರ್ತನೆಗಳು, ಜ್ಞಾನ ಸಿಂಧು, ಇವನ್ನೆಲ್ಲ ಬರೆದಂತಹ ಜಾಗ ಇದೆ. ದೇವಿ ಇಲ್ಲಿ ಅವ್ರಿಗೆ ದರ್ಶನ ಕೊಟ್ಟಿ ಆ ಕಥೆ ಏನಾದ್ರು ಹೇಳ್ತಾಳ? ಇಲ್ಲ ಇವರು ಆಟೋಮೆಟಿಕ್ ಜ್ಞಾನಿಗಳಲ್ಲ, ಅವಧೂತರು. ಅವ್ ತಮಗ್ ಹೆಂಗ ದೇವಿ ಕಾಣಿಸಿದ್ಲ, ಯಾವ ರೀತಿ ಕಾಣಿಸಿದ್ಲ, ಏನ್ ಮಾಡಿಲ್ಲ ಅದ್ರ ವರ್ಣನೆ. ಸೊ ಇದೇನ್ ದೇವಿ ಪುರಾಣ ಇದು ದುರ್ಗಾ ಸಪ್ತಶತಿಯ ಕನ್ನಡ ಅನುವಾದ. ದುರ್ಗಾ ಸಪ್ತಶತಿ ಅಂತ ಮಾರ್ಕಂಡೇಯ ಪುರಾಣದಾಗ ಬರ್ತದ, ಅದರದ ಕನ್ನಡ ಅನುವಾದ. ಇವರು ಚಿದಾನಂದವತರು ಸಂಸ್ಕೃತ ಮತ್ತು ಕನ್ನಡ 2 ಸ್ಕಾಲರ್ ಅವರು. ಹಿಂಗಾಗಿ ಅದನ್ನ ಕನ್ನಡ ಅನುವಾದ ಮಾಡಿದಾರ. ಅದನ್ನ ಇದು ಇಲ್ಲೇ ಬರ್ತದ. ಅದು ಅದ್ರಲ್ಲಿ 18 ಅಧ್ಯಾಯಗಳಿದಾವೆ. ಅದು ಎಲ್ಲ ಇಲ್ಲೇ ಬರ್ದಿದ್ದು. 18 ಅಧ್ಯಾಯ. ಈ ದೇವಿ ಪುರಾಣ ದೇಹದ ಪುರಾಣ ಅಂತ ಹೇಳ್ತಾರ.
ಅದಕ್ಕೆ ಈ ದೇಹ ನಮ್ಮ ದೇಹಕ್ಕ ಆ ದೇವಿಗೆ ಹೋಲಿಸ್ಕೊಂಡ್ಕೊಂಡು ಮಾತಾಡ. ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳೆಲ್ಲ ರಾಕ್ಷಸರು, ಹಾ ಹಾ ಆ ಸದ್ಗುಣಗಳೇನಿರ್ತಾವ ಅದನ್ನ ಅದಕ್ಕೆ ಹೊಡೆದಾಡಿ ಅದನ್ನೇ ಹೊಡೆದಾಟ. ಹಾ ಮಹಿಷಾಸುರ ಹೋದ, ಶುಂಭ ಹೋದ. ಈ ಮಹಿಷಾಸುರ ಅಂದ್ರೆ ಸೊಕ್ಕಿನವ. ಹಾ ಹಾ ಆ ಸೊಕ್ಕ ನಂಬಲ್ಲಿರ್ತಕ್ಕಂಥ ಸೊಕ್ಕ ಮುರಿದ್ರೆ ಅದು ಮಹಿಷಾಸುರವಾದ. ಹಾ ಹಾ ಹಿಂಗೆ ದೇವಿ ಪುರಾಣ ದೇಹದ ಪುರಾಣ ಅಂತ ಅನ್ಕೋದು.